ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ದೇವಿ. ನನ್ನ ವಿಡಿಯೋ ಸ್ಟಾರ್ಟಿಂಗಲ್ಲೇ ಭಗವಾನ್ ಬುದ್ಧ ಅವ್ರದ್ದು ವಿಡಿಯೋ ಹಾಕಿದ್ದೀನಿ. ಯಾಕಂದರೆ ಬುದ್ಧ ಅಂದರೆ ಶಾಂತಿ ಸಂಕೇತ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಸುಖ ಏನೇ ಇದ್ರೂ ಅದೆಲ್ಲ ಸರಿ ಹೋಗಿ ನೆಮ್ಮದಿ ಶಾಂತಿ ಸಿಗಲಿ ಅಂತ ವಿಶ್ ಮಾಡ್ತೀನಿ. ನಿಮ್ಮ ಜೀವನ ಯಾವಾಗಲೂ ಈ ದೀಪದ ಥರ ಬೆಳಗ್ತಾ ಇರಲಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನನ್ನ ಇಷ್ಟವಾದ ದೇವರು ರಾಘವೇಂದ್ರ ಸ್ವಾಮಿಗಳು. ಅವರು ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ, ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರೂ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಹೌಸ್ ವೈಫ್. ನನಗೊಂದು ಪುಟಾಣಿ ಮಗು ಇದೆ. ಈ ಯೂಟ್ಯೂಬ್ ಅಂದ್ರೆ ಒಂದು ಅಗಾಧವಾದ ಸಮುದ್ರ. ನನಗೆ ಗೊತ್ತಿರೋ ಸಣ್ಣ ಪುಟ್ಟ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಆ್ಯಂಡ್ ಈ ಯೂಟ್ಯೂಬ್ ಆ್ಯಂಡ್ ಫ್ಯಾಮಿಲಿಯಿಂದ ನಾನು ತುಂಬ ಕಲಿಬೇಕು ಅಂತ ಇಷ್ಟ ಆಗಿದೆ ಫ್ರೆಂಡ್ಸ್. ಸೊ ಹಾರ್ಟ್ಲಿ ವೆಲ್ಕಮ್ ಟು ಮೈ ಬ್ಯೂಟಿಫುಲ್ ಯೂಟ್ಯೂಬ್ ಚಾನಲ್. ನಾನು ಮುಂದೆ ಅಪ್ಲೋಡ್ ಮಾಡೋ ವೀಡಿಯೋಸು ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಇಟ್ಕೊಂಡಿದ್ದೀನಿ. ನಾರ್ಮಲ್ ಫ್ಲವರ್ಸ್ ಇದೆ, ಅದರದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಈ ಮನಸ್ಸಿದ್ರೆ ಮಾರ್ಗ ಅನ್ನೋದನ್ನ ನಾನು ಯಾವಾಗಲೂ ನಂಬ್ತೀನಿ. ಸೊ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಮನಸ್ಸಿಟ್ಟು ತುಂಬ ಶ್ರದ್ಧೆಯಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನೋಡೋಣ ಹೆಂಗೋಗುತ್ತೆ ಅಂತ. ನನಗೆ ನೇಚರು ಗ್ರೀನ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟನ ಕಮೆಂಟ್ ಮಾಡಿ. ಈ ಬೋರ್ಡ್ ನಂಗೆ ತುಂಬ ಇಷ್ಟ ಆಯಿತು. ಮೀಶೋದಲ್ಲಿ ನಾನು ಬುಕ್ ಮಾಡಿದ್ದು. ಡೂ ಸಮಥಿಂಗ್ ಆಸಮ್ ಟುಡೇ ಅಂದರೆ ದಿನದಲ್ಲಿ ಏನಾದರೂ ಒಂದು ನೀವು ಸ್ಪೆಷಲಾಗಿ ಮಾಡಿ ಅಂತ. ಅಂದರೆ ದಿನ ಕಲಿತಾ ಇರಬೇಕು. ಲರ್ನಿಂಗ್ ನೆವರ್ ಎಂಡ್ಸ್ ಅಂತಾರಲ್ಲ, ಅದೇ ಥರ ಅಲ್ವಾ. ಹೆಂಗೂ ಲೈಫ್ ತುಂಬ ಶಾರ್ಟ್. ಈಗಿನ ಕಾಲದಲ್ಲಂತೂ ಏನು ಎಲ್ಲ ಅನ್ಪ್ರೆಡಿಕ್ಟಬಲ್. ಅದಕ್ಕೆ ಇರೋ ಶಾರ್ಟ್ ಲೈಫಲ್ಲೇ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಕಲ್ತ್ಕೊಂಡು ಯಾರಿಗೂ ಕೆಡಕ್ಕೆ ಬಯಸದೆ, ಯಾರಿಗೂ ಕೆಟ್ಟದ್ದು ಮಾಡದೆ, ಎಷ್ಟಾಗುತ್ತೋ ಅಷ್ಟು ಎಲ್ಲರ ಜೊತೆ ಚೆನ್ನಾಗೇ ಪಾಸಿಟಿವ್ ಆಗಿರೋಣ ಅಂತ ನನ್ನ. ಹಂಗೆ ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಎಳೆಗಳನ್ನ ಬಿಡೋದು ಇಷ್ಟ. ನಂಗೆ ಚಾಪೀಸಲ್ಲಿ ಬೋರ್ಡ್ ಮೇಲೆ ಬರೆಯೋದು ಇಷ್ಟ. ಒಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ ನೋಡಿ. ನನ್ನ ಪ್ರಕಾರ ಹೆಣ್ಮಕ್ಳು ರಂಗೋಲಿ ಹಾಕೋದು, ಒಳ್ಳೊಳ್ಳೆ ಅಡುಗೆ ಮಾಡೋದು, ಮನೆಗಳವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳೋದು, ಮನೆ ನೀಟಾಗಿ ಇಟ್ಕೊಳೋದು ಇಷ್ಟೇ ಸಾಲದು. ಇದ್ರ ಜೊತೆಗೆ ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಫಿಸಿಕಲಿ ಫಿಟ್ ಇರಬೇಕು. ಆಮೇಲೆ ಯಾವುದೇ ಪರಿಸ್ಥಿತಿ ಬಂದ್ರೂ ಸ್ಟರ್ಡಿ ಆಗಿರಬೇಕು. ಅಂದರೆ ಕಲಿತಾ ಹೋಗಬೇಕು. ಗೃಹಿಣಿಯವರಂತೂ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಒಬ್ಬ ಮಹಿಳೆ ತುಂಬ ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಆ ಮನೆ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ ಅಲ್ವಾ. ನಾನು ಬಳೆ ಹಾಕ್ಕೊಂಡಿಲ್ಲ ಅಂದ್ಕೊಂಬೇಡಿ, ಹಾಕ್ಕೊಂಡಿದ್ದೀನಿ. ಅದು ಹಿಂದ್ಗಡೆಗೆ ಸರ್ಗಿಸ್ಕೊಂಡಿದ್ದೀನಿ, ಹಂಗಾಗಿ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ನಾನು ಹೈಸ್ಕೂಲ್ ಇದ್ದಾಗಿಂದಲೂ ನಾನೊಂದು ಮಾತು ಯಾವಾಗಲೂ ನಂಬ್ತೀನಿ. ಎಲ್ಲ ಪರಿಸ್ಥಿತಿಲೂ ನಾನು ಅದನ್ನು ಮನಸ್ಸಲ್ಲಿ ಹೇಳ್ಕೊತೀನಿ. ಏನಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ನಮಗೇನೇ ಕೆಟ್ಟದಾಯಿತು ಅಂತ ಆ ಮೂಮೆಂಟಲ್ಲಿ ಅನಿಸಿದ್ರೂ ಅದು ಕ್ಷಣಿಕ ಅಷ್ಟೇ. ಬಟ್ ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಏನಾದರೂ ಒಂದು ಕೆಟ್ಟದಾದಾಗಲೇ ಅದರಿಂದ ಒಳ್ಳೆ ಟರ್ನ್ ಸಿಗುತ್ತೆ. ನಮ್ಮ ಲೈಫ್ ತುಂಬ ಪಾಸಿಟಿವಾಗಿ ಬೌನ್ಸ್ ಬ್ಯಾಕ್ ಆಗೋಕ್ಕೆ ಅಂತ ನಾನು ನಂಬ್ತೀನಿ. ಯಾವಾಗಲೂ ಸ್ಟ್ರಾಂಗಾಗಿ ನಂಬ್ತೀನಿ. ಏನೋ ಫ್ರೆಂಡ್ಸ್, ನಂಗೆ ಅನ್ಸಿದ್ದು ಒಂದೆರಡು ಸಣ್ಣ ಪುಟ್ಟ ಪಾಯಿಂಟ್ಸ್ ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಸಾರಿ. ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗಿಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೂ ಸಪೋರ್ಟ್ ಮಾಡಿ. ನಿಮ್ಮೊಂದು ಸಬ್ಸ್ಕ್ರೈಬಿಂದ ನನಗೂ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಅಂತ ಹೇಳ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೆಯದಾಗಲಿ.